ಇವತ್ತು ಹೋಳಿಗೆ ಮಾಡೋದಿತ್ತು ಅದಕ್ಕೆ ಮುಂಜಾನೆ ಜಲ್ದಿ ಎದ್ದಕ್ಕೆ ಮೊದಲು ಚಹಾ ನಾಷ್ಟ ಮಾಡಿಕೊಂಡು ಮೊದಲು ಮನೆ ಕಸ ಅದು ಗುಡಿಸೋಕ್ಕೆ ಮನೆ ಒರೆಸಿದ್ದೆ, ಅಂಗಳದ್ದು ತೊಳೆದೆ. ಈ ಕಡೆ ಹುಡುಗರಿಗೂ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಒಗ್ದಾಕಕ್ಕೆ ನಾನು ಮೈ ತೊಗೊಂಡು ಮೊದಲು ಪೂಜೆ ಮಾಡ್ಲಾಕ ನಿಂತೆ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಯಾಕಂದರೆ ಇವತ್ತು ಕಲಬುರಗಿ ಮಂದಿಗಂತೂ ಹೇಳೋದು ಅವಶ್ಯಕತೆ ಇಲ್ಲರಿ ಏನು ಸ್ಪೆಷಲ್ ಅದ ಅಂತ. ಯಾಕಂದರೆ ಇವತ್ತು ನಮ್ಮ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಜಾತ್ರೆ ಅದ, ಅದ್ರ ಸಂಬಂಧನೇ ಹೋಳಿಗೆ ಮಾಡ್ತಾ ಇದ್ದೇನೆ. ಇಲ್ಲಿ ಹೋಳಿಗೆ ಮಾಡೋ ಸಲುವಾಗಿ ಮೊದಲು ಬ್ಯಾಳಿಗೆ ಹಾಕೀನಿ, ಹಾಗೆ ಈ ಕಡೆ ಹಿಟ್ಟಿನೂ ನಾದು ಇಟ್ಕೊಂಡೀನಿ ರೀ, ಯಾಕಂದರೆ ಚಂದ ನೆನೀತದಲ್ತನ. ಈ ಕಡೆ ಬದ್ನಿಕಾಯಿ ಪಲ್ಯ ಸಲುವಾಗ ಶೇಂಗಾ ದಿಂಡಿ ಬೇಕಾಗಿತ್ತು ರೀ, ಮೊದಲು ಹಿಂಡಿ ಮಾಡಿಕೊಂಡೆ. ಹಾಗೆ ಅಂಬೂರ್ ಸಲುವಾಗೂ ಮಸಾಲೆ ಮಾಡಿ ಇಟ್ಕೊಂಡೀನಿ. ಹಂಗೆ ಈ ಕಡೆ ಅಲ್ತನ ಬ್ಯಾಳಿನೂ ಕುದ್ದಿತ್ತು ರೀ, ಅದ್ರೊಳಗೆ ಎಲ್ಲ ಬೆಲ್ಲ ಹಾಕಿ ಮತ್ತು ಒಂದು ಸಕ್ಕರೆ ಪೌಡರ್ನ ಮಾಡ್ಕೊಂಡೇನು, ಅದ್ರೊಳಗೆ ಇಲಾಯ್ಚಿ ಸೋಪ್ ಹಾಕಿ ಈ ಕಡೆ ಕಟ್ನು ತೆಗೆದಿಟ್ಕೊಂಡಿನ ಅಂಬೂರ್ ಸಲುವಾಗ. ಹಾಗೆ ಈ ಕಡೆ ಬದ್ನಿಕಾಯಿ ಪಲ್ಯನೂ ರೆಡಿ ಆಗ್ಯದ್ರಿ. ಹಾಗೆ ಈ ಕಡೆ ಮೊದಲು ಹೂರಣ ಗರಮ್ ಇದ್ದಾಗೆ ಅದು ರುಬ್ಲಾಕ್ ತೊಗೊಂಡಿನಿ ರೀ, ನಾನು ಇದ್ರೊಳಗೆ ರುಬ್ಬದು ನೋಡ್ರಿ. ಗರಮ್ ಗರಮ್ ಇದ್ದಾಗ ಚಂದ ಜಲ್ದಿನೇ ಆಗ್ತದ್ರಿ. ನನ್ನ ಮಗನೂ ಕುಂತಾನೆ ನೋಡ್ರಿ ರುಬ್ಬ ಸಲುವಾಗ, ರುಬ್ಬದ ಕಮ್ರಿ ತಿನ್ನೋದು ಜಾಸ್ತಿ. ಈ ಕಡೆ ನಾನು ಹುಣ್ಸೆಹಣ್ಣು ನೆನ್ನಿಟ್ಟಿದ್ದೆ ಆಂಬೂರ್ ಸಲುವಾಗ, ಅದನ್ನು ಚಂದ ನೆಂದಿತ್ತು. ಹಾಗೆ ಆಂಬೂರ್ನ ಬಗಾರ್ ಹೊಡೋಣ ಅಂತ ಈ ಕಡೆ ಆಂಬೂರ್ ಬಗಾರ್ ಹೊಡೆದೆ. ನಮ್ಮ ಮನೆಗೆ ಆಂಬೂರ್ ಅಂದರೆ ಭಾಳ ಇಷ್ಟ ರೀ, ನನಗೂ ನಮ್ಮ ಮನೆಯವ್ರಿಗೆ. ಇಬ್ಬರು ಅಂತೂ ಒಂದು ಬೊಗಣಿ ತುಂಬ ಮಾಡಿ ಇಡ್ತೀನಿ, ಮರುದಿನನೂ ತಿಂತೀವಿ ರೀ. ಹಾಗೆ ಈ ಕಡೆ ಆಂಬೂರ ಎಲ್ಲ ರೆಡಿ ಮಾಡಿಕೊಂಡು, ಆ ಹೋಳ್ಗೆ ಮಾಡೋದು ಹೆಂಗ್ರ ಐತ್ರಿ, ಬಾಣಲಿ ಅಂತೂ ಇಷ್ಟೊಂದು ಬೀಳ್ತಾವಲ್ರಿ. ಅದಕ್ಕೆ ಈಗ ಹೋಳ್ಗೆ ಮಾಡೋದು ಎಲ್ಲಿ ಅಂತ ಇದು ಎಲ್ಲ ಮೊದಲು ಕಿಚನ್ ಕಟ್ಟಿ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಪಲ್ಯ ಅದು ತೆಗ್ದಕ್ಕೆ ಮೊದಲು ಕಿಚನ್ ಬಾಂಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಗ್ಯಾಸ್ ಅದು ಒರೆಸಕ್ಕೆ ಇಲ್ಲಿ ಅಲ್ತನ ಆಂಬೂರ್ನು ಕುದಿಲತ್ತಿತ್ತು ಚಂದ. ಆಂಬೂರು ಎಷ್ಟು ಕುದೀತದ ರೀ ಅಷ್ಟೊಂದು ಟೇಸ್ಟ್ ಬರ್ತದ. ಹಾಗೆ ಈ ಕಡೆ ಪಾಪಡ್ನು ಫ್ರೈ ಮಾಡ್ಕೊಂಡೇನಿ ರೀ, ಅಲ್ತನ ಹಿಟ್ಟು ಚಂದ ನೆಂದಿತ್ತು. ಅದಕ್ಕೆ ಹುಡುಗರ್ನು ಕೇಳತ್ತಿದ್ದು, ಮಮ್ಮಿ ಆಯ್ತಿಲ್ಲ ಹೋಳಿಗೆ ಆಯ್ತಿಲ್ಲ ಅಂತ. ಅವರು ಈ ಕಡೆ ಏನೋ ಅವ್ರಿಗೆ ಭಾಳ ಹೋಳಿಗೆ ಇಷ್ಟ ಆಗ್ಲತ್ತದ್ರಿ. ಮೇನ್ ಮಾಡಿದ್ದು ಅವ್ರ ಸಲುವಾಗೇ ರೀ, ಮನೆಯವ್ರಂತರೂ ಇಲ್ಲ, ಅದಕ್ಕೆ ಮೇನ್ ಮಾಡಿದ್ದು ಅವ್ರ ಸಲುವಾಗಿ. ನಾನು ಈ ಕಡೆ ಹೋಳಿಗೆ ಹೀಗೆ ಕೈಲೇ ಮಾಡ್ತೀನಿ ನೋಡ್ರಿ. ಭಾಳ ಮಂದಿ ಲಟ್ಟಿಸ್ತಾರೆ, ಬಟ್ ಹೋಳಿಗೆ ಅಂದರೆ ಹಿಟ್ಟು ಹೂರಣ ಮೆತ್ತಗಿತ್ತಂದರೆ ಅದಕ್ಕೆ ಲಟ್ಟಿಸೋದ್ನು ಹತ್ತಲ್ರಿ, ಹಿಂಗೆ ಫುಲ್ ಬಾಯಾಗ ಕರ್ಗೋ ಹಂಗೆ ಹೋಳಿಗೆ ಆಗ್ತಾವ್ರಿ. ಈ ಕಡೆ ನಮ್ಮ ಸಲುವಾಗಂತೂ ಅಷ್ಟು ಹೋಳಿಗೆ ಮಾಡ್ಕೊಂಡಿಲ್ಲ, ಒಂದು 4-5 ಮಾಡ್ಕೊಂಡೆ. ಹಾಗೆ ದೇವ್ರಿಗೆ ಸ್ವಲ್ಪ 2 ಮಾಡ್ಕೊಂಡೆ, ಯಾಕಂದರೆ ಸುಮ್ಮನೆ ತಣ್ಣಗೆ ಆಗ್ತಾವಲ್ರಿ. ಮನೆಯವ್ರಂತರೂ ಇಲ್ಲ, ಅವ್ರು ಸಾಯಂಕಾಲ ಬಂದಮೇಲೆ ಅವ್ರ ಸಲುವಾಗಿ ಹಿಟ್ಟು ಅದು ತೆಗೆದಿಟ್ಕೊಂಡಿನಿ, ಅವ್ರು ಬಂದಮೇಲೆ ಬಿಸಿ ಬಿಸಿ ಮಾಡಿಕೊಡ್ತೀನಂತ. ಈ ಕಡೆ ಹೋಳಿಗೆನೂ ಎಲ್ಲ ಮಾಡಿಕೊಂಡು ಮೊದಲು ದೇವ್ರಿಗೆ ನೈದೇ ಇಟ್ಕೊಂಡು ನಾವು ಉಳ್ಳಾಕ ಕುಂತೇವೆ. ಹುಡುಗರಿಗೂ ಭಾಳ ಹಸಿವಾಗಿತ್ತು ರೀ, ಹಾಗೆ ಅವ್ರ ಜೊತೆಗೆ ನಾನು ಊಟ ಮಾಡಿದೆ. ಹಾಗೆ ನೀವು ಇವತ್ತು ಏನು ಮಾಡಿರಂತ ಸ್ಪೆಷಲ ಕಮೆಂಟ್ ಮಾಡಿರಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡ್ರಿ. ಬಾಯ್.